ಜಿಲ್ಲೆಗಳಲ್ಲಿ 2020ನೇ ಸಾಲಿನಲ್ಲಿ ಸುಮಾರು ಮೇಲ್ವಿಚಾರಕರ ಹುದ್ದೆಗಳನ್ನು 18/1/2024ರಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದಾಗ್ಯೂ ಕೂಡ 2 ಜಿಲ್ಲೆಗಳಲ್ಲಿ ಸುಮಾರು 40 ಮೇಲ್ವಿಚಾರಕರ ಹುದ್ದೆಗಳು ಖಾಲಿ ಇದ್ದುದು ಕಂಡುಬರುತ್ತದೆ ಮತ್ತು ವಸತಿ ನಿಲಯಗಳಲ್ಲಿ ಮಕ್ಕಳಿಗೆ ನಿಗದಿತ ಪ್ರಮಾಣದಲ್ಲಿ ಆಹಾರ ಸರಬರಾಜು ಆಗುತ್ತಿಲ್ಲ ಮತ್ತು ಗುಣಮಟ್ಟದ ಆಹಾರ ಕೂಡ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಎನ್ನುವ ಅಂಶ ಗಮನಕ್ಕೆ ಬಂದಿರುತ್ತದೆ ಮತ್ತು ಪ್ರತಿದಿನ ಉಪಹಾರಕ್ಕೆ ಒಂದೇ ರೀತಿಯ ಉಪಹಾರವನ್ನು ಕೊಡುತ್ತಿರುವುದು ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಬಿಟ್ಟು ಬೇರೆ ಯಾವ ಉಪಹಾರವನ್ನು ಕೊಡದೇ ಇರುವುದು ಗಮನಕ್ಕೆ ಬಂದಿದೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಏನು 2 ದಿನ ಮೊಟ್ಟೆ ಮತ್ತು 2 ದಿನ ಬಾಳೆಹಣ್ಣು ಕೊಡುವ ನಿಯಮ ಇದ್ದಾಗ್ಯೂ ಕೂಡ ಕೇವಲ 1 ದಿವಸ ಮಾತ್ರ 1 ಮೊಟ್ಟೆ ಮತ್ತು ಬಾಳೆಹಣ್ಣು ಕೊಡುವ ನಿಯಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಮೂಲ ಸೌಕರ್ಯಗಳ ವಿಷಯಕ್ಕೆ ಬಂದಾಗ ಶೌಚಗೃಹ ಮತ್ತು ಸ್ನಾನಗೃಹಗಳ ಪರಿಸ್ಥಿತಿ ಭಾಳ ತೀರಾ ಹದಗೆಟ್ಟ ಸ್ಥಿತಿಯಲ್ಲಿವೆ. ಮಕ್ಕಳು ವಿದ್ಯಾರ್ಥಿಗಳು ಬಯಲನ್ನೇ ಶೌಚಗೃಹ ಮತ್ತು ಸ್ನಾನಗೃಹಗಳಲ್ಲಿ ಬಳಸಿಕೊಳ್ಳುವಂಥ ಪರಿಸ್ಥಿತಿ ವಸತಿ ನಿಲಯಗಳಲ್ಲಿ ಕಂಡುಬರುವಂಥದ್ದು ಮತ್ತು ಹೊಸದಾಗಿ ಮಕ್ಕಳಿಗೆ ತಮ್ಮ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೆ ಬಟ್ಟೆಗಳನ್ನು ಇಟ್ಕೊಳ್ಳಿಕ್ಕೆ ಟ್ರಂಕ್ಗಳನ್ನು ಇದುವರೆಗೂ ಕೂಡ ಕೊಡದೇ ಇರುವುದು ಕೂಡ ಗಮನಕ್ಕೆ ಬಂದಿರುವಂಥ ಅಂಶ ಆಗಿದೆ. ಅದರ ಜೊತೆಗೆ ಏನು ಇವತ್ತು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಏನು ಮೊದಲಿಂದಲೂ ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ 1750 ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ 1850 ಏನು ಆಹಾರ ವೆಚ್ಚಕ್ಕಾಗಿ ನೀಡಲಾಗ್ತದೆ, ಅದನ್ನು 2000ವರೆಗೆ ಏರಿಕೆ ಮಾಡಿದರೆ ಅನುಕೂಲ ಆಗ್ತದೆ ಎನ್ನುವಂಥ ಮಾತನ್ನು ಮಾನ್ಯ ಸಚಿವರ ಗಮನಕ್ಕೆ ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಕೇಳಿದಂತೆ ಎಲ್ಲ ಪ್ರಶ್ನೆಗಳಿಗೆ ವಿವರವಾದಂಥ ಉತ್ತರವನ್ನು ಒದಗಿಸ್ಕೊಟ್ಟಿದ್ದೀವಿ. ರಾಯಚೂರು ಕೊಪ್ಪಳ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ವಾರ್ಡನ್ ಹುದ್ದೆಗಳಿಗೆ KPSCಯಿಂದ ಸೆಲೆಕ್ಟ್ ಆದ 14 ಜನನ ರಾಯಚೂರಿಗೆ ಮತ್ತು ಕೊಪ್ಪಳ ಜಿಲ್ಲೆಗೆ 2 ಕೊಟ್ಟಿದ್ದೀವಿ. ಒಟ್ಟು 140 ವಾರ್ಡನ್ KPSCಯಿಂದ ಮಂಜೂರಾಗಿ 106 ಜನ ಕರ್ತವ್ಯಕ್ಕೆ ಹಾಜರಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 110 ವಾರ್ಡನ್ ಹುದ್ದೆಗಳನ್ನು ಹೊರಗುತ್ತಿಗೆ ಮೇಲೆ ತಗೋಬೇಕು ಅಂತ ಹೇಳಿ ಫೈನಾನ್ಸ್ ಇಲಾಖೆ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಡಿಗ್ರಿ ಇರಬೇಕು, ಮಾಡಿ BEd ಮಾಡಿರಬೇಕು ಕ್ವಾಲಿಫಿಕೇಷನು. ಅಲ್ಲಿರ್ತಕ್ಕ ಜೂನಿಯರ್ನ ಪ್ರಮೋಷನ್ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ವಿದ್ಯಾರ್ಹತೆ ಕ್ರೈಟೀರಿಯಾ ಇದೆ. ಮತ್ತು ಇದ್ರಿಗೆ ಹೊರಗುತ್ತಿಗೆ ತಗೊಳ್ಳೋ ಬದಲು ನಾವು ಪರ್ಮನೆಂಟಿಗೆ ತಗೊಳ್ಳೋಕ್ಕೆ ಪುನಃ ನಾವು ಪರಿಶೀಲನೆ ಮಾಡ್ತಾಯಿದ್ವಿ. ಸಾಮತಿಯನ್ನು KPSCಯಿಂದ ಪಡೆದ ಮೇಲೆ ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಆಹಾರಕ್ಕೆ ಸಂಬಂಧಪಟ್ಟಾಗೆ ಹೊಸ ಜಿಲ್ಲಾವಾರು ಟೆಂಡರನ್ನು ಕರೆದು ಗುಣಾತ್ಮಕವಾದಂಥ ಆಹಾರ ಪದಾರ್ಥಗಳು ಕೊಟ್ಟು ಮೆನ್ಯೂ ಚಾರ್ಟನ್ನು ಪ್ರತಿದಿನ ಅಲ್ಲಿ ಡಿಸ್ಪ್ಲೇ ಮಾಡಿ ಯಾವ್ಯಾವ ದಿನದಲ್ಲಿ ಏನು ಊಟ ಏನು ತಿಂಡಿ ಕೊಡಬೇಕು ಅಂತೇಳಿ ಚಾರ್ಟ್ ಇರುತ್ತೆ. ಅದನ್ನು ಉಲ್ಲಂಘನೆ ಮಾಡಿದರೆ ಅದು ಅವ್ರಿಗೆ ಮಾಹಿತಿ ಇದ್ದರೆ ಕೊಟ್ಟರೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ತೇವೆ. ಹೀಗಾಗಿ ಅವ್ರು ಕೇಳಿದಂತೆ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಒದಗಿಸ್ಕೊಟ್ಟಿದ್ದೀವಿ. ಮಾನ್ಯ ಸಭಾಪತಿಗಳೇ, ಈ ಆಹಾರ ಸರಬರಾಜು ಮಾಡುವ ಹಿನ್ನೆಲೆಯಲ್ಲಿ ಟೆಂಡರ್ ಏನು ಕರೀತಾ ಇದ್ದಾರೆ, ಟೆಂಡರ್ ಕರೆಯುವುದರಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದನ್ನು ಬೇಕು ಅಂತಲೇ ವಿಳಂಬ ನೀತಿಯನ್ನು ಅನುಸರಿಸಿ ಕಳೆದ ವರ್ಷ ಸರಬರಾಜು ಮಾಡುವ ಗುತ್ತಿಗೆದಾರರಿಗೆ ಅದನ್ನು ಕಂಟಿನ್ಯೂ ಮಾಡುವಂಥ ಒಂದು ಉದ್ದೇಶದಿಂದ ಆ ವಿಳಂಬ ನೀತಿಯನ್ನು ಅನುಸರಿಸಿ ತಾವೇ ಸರಬರಾಜು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಾಂಟ್ರಾಕ್ಟ್ಗಳು ಮಾಡುತ್ತಿರುವುದು ಗಮನಕ್ಕೆ ಬರ್ತಾ ಇದೆ. ಮತ್ತು ಅದರ ಜೊತೆಗೆ ಏನು 2024 ಪ್ರಸ್ತುತ ಸಾಲಿನಲ್ಲಿ ಶುಚಿ ಸಂಭ್ರಮ ಕಿಟ್ಗಳನ್ನು ಕೂಡ ಇದುವರೆಗೂ ಸರಬರಾಜು ಮಾಡಿರುವುದಿಲ್ಲ ಮತ್ತು ವಸತಿ ನಿಲಯಗಳ ಕಟ್ಟಡಗಳ ಪರಿಸ್ಥಿತಿ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ. ಮಾನ್ಯ ಸಭಾಪತಿಗಳೇ, ಅವುಗಳ ರಿಪೇರಿ ಅಥವಾ ಹೊಸ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಸಚಿವರು ಇಲಾಖೆ ಗಮನ ಹರಿಸಿದ್ದು ಒಳ್ಳೆಯದು ಎನ್ನುವಂಥ ಮಾತನ್ನು ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, 2 ವರ್ಷಗಳ ಹಿಂದೆ ನಡೀತಾ ಇದ್ದಂಥ ಟೆಂಡರ್ನ ಪರಿಶೀಲನೆ ಮಾಡಿ ಜಿಲ್ಲಾ ಮಟ್ಟದ ಸ್ವತಃ ಮುಖ್ಯಮಂತ್ರಿಗಳೇ ಮೀಟಿಂಗ್ ತಗೊಂಡು ಬ್ಯಾಕ್ವರ್ಡ್ ಕ್ಲಾಸು SC/ST ಹಾಸ್ಟೆಲ್ಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗುಣಾತ್ಮಕವಾದಂಥ ಆಹಾರ ಪದಾರ್ಥಗಳ ಸರಬರಾಜು ಮಾಡೋಕ್ಕೆ ಟೆಂಡರ್ ಮುಖಾಂತರ ಕೊಡಬೇಕು ಅಂತೇಳಿ ಹೊಸ ಒಂದು ಇದನ್ನು ಮಾಡಿದ 2 ವರ್ಷ ಗುತ್ತಿಗೆಗೆ ಜಿಲ್ಲಾ ಮಟ್ಟದಲ್ಲಿ ಟೆಂಡರ್ ಕರೆದು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕಳೆದ 2 ತಿಂಗಳ ಹಿಂದೆ ತಾನೇ ಹಾಕಿ ಟೆಂಡರ್ ಫ್ಲೋಟ್ ಮಾಡಿದ್ದೀವಿ. ತಾಲೂಕು ಮಟ್ಟದಲ್ಲಿ ಕೊಡ್ತಿದ್ದ ಸರಬರಾಜು 2 ವರ್ಷಗಳ ಹಿಂದೆ ನಡೀತಾ ಇದ್ದಕ್ಕೆ ಅದನ್ನು ನಿಲ್ಲಿಸಿ ಮುಖ್ಯಮಂತ್ರಿಗಳೇ ಒಂದು ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ
ಇದನ್ನು ಮಾಡ್ತಾ ಇದ್ದೇವೆ. ಇದರಿಂದ ಗುಣಾತ್ಮಕವಾದಂಥ ಬರ್ತಾ ಇನ್ನೊಂದು ಉತ್ತಮಗೊಳಿಸಲಿಕ್ಕೆ ಏನೇನು ಸಾಧ್ಯತೆ ಎಲ್ಲ ಕ್ರಮವನ್ನು ತಗೊಳ್ತೇವೆ. ಮತ್ತು ಮೇಂಟೆನೆನ್ಸ್ ಗ್ರ್ಯಾಂಟಿನ ಕೆಳಗಡೆ ದುರಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಮಾನ್ಯ ಅಧ್ಯಕ್ಷ.